ಮಕ್ಕಳನ್ನ ಬಿಜೆಪಿ ಪಕ್ಷದಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋರೇ ಇಲ್ಲ. ಹೆಣ್ಣು ಮಕ್ಕಳ ಮಾನವನ್ನ ಹರಾಜು ಮಾಡುವಂತವರೇ ಇದ್ದೀರಾ. ಏನು ನಿಮ್ಮೊಳಗೆ ಬಹಳ ಚೆನ್ನಾಗಿ ತಗೊಂಡಿರ್ತಾರ. ನಾವು ನಿಮ್ಮ ನಾಯಕರುಗಳ ವೈಯಕ್ತಿಕವಾಗಿ ಮಾತಾಡೋದು ನಂಗರೆ ಒಪ್ಪಿಗೆ ಇದೆಯಾ? ಕುಮಾರಸ್ವಾಮಿ ಅನ್ನೋದ್ರ ಬಗ್ಗೆ ನಾವು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾ ಇಲ್ವಾ? ನನ್ನ ಮಾಹಿತಿಗಳು ನಮಗೆ ಗೊತ್ತಿರ್ಬೇಕಾದ್ರೆ ಕುಮಾರಸ್ವಾಮಿ ಬಗ್ಗೆ ಮಾಧ್ಯಮಗಳು ಬರೀತವೆ. ಮಾತಾಡಿದೀವ ನಾವು ಟಿವಿಯಲ್ಲಿ ಬರ್ತದೆ ಮಾತಾಡಿದೀವ. ಪರ್ಸನಲ್ ವ್ಯವಹಾರ ಅಂತ ಸುಮ್ಮನೆ ಇದ್ದೇವೆ. ಪರ್ಸನಲ್ ವ್ಯವಹಾರ ಅಂತ ಅವರ ಪರ್ಸನಲ್ ಖಾಸಗಿ ಜೀವನ ನಮಗೆ ಬೇಕಾಗಿಲ್ಲ. ಮಾಧ್ಯಮದವರು ಹೇಳ್ತಾರೆ, ಪ್ರಿಂಟ್ ಮೀಡಿಯಾ ಹೇಳಿದೆ ಕುಮಾರಸ್ವಾಮಿ ಬಗ್ಗೆ. ಸಂತೋಷ್ ಹೆಗಡೆ ಹೇಳಿದ್ದಾರೆ. ಸಂತೋಷ್ ಹೆಗಡೆ ನಾವು ಮಾತಾಡಿಲ್ಲ. ಅವಮಾನ ಮಾಡುವಂತ ಜನ ನೀವು. ರಾಜಕಾರಣದಲ್ಲಿ ಯಾವ ಪಕ್ಷದಲ್ಲಾಗ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದು ತಪ್ಪು ಅನ್ನೋದು ನಾನು ಮೊದಲನೇ ಹೇಳಿದ್ದೀನಿ. ಗೌರೀಶ್ ಅವರಿಗೆ ಹೇಳಿದ್ದೀನಿ ನಾನು. ಈಗ ಭಾಷಣಕ್ಕೆ ಹಂಗಂದಿಲ್ಲ. ನಾನು ಹೇಳೋ ಅಂತದ್ದು, ನಾವು ನಮ್ಮ ಮನಸ್ಸಿಗೆ ಹರ್ಟ್ ಆದಾಗ ನಾವು ಯಾವಾಗ ಇದು ತಪ್ಪು ಅಂತ ಮುಂದೆ ಬಂದಿದ್ದೀವೋ ಆವಾಗಲೇ ಇವ್ರ ಜ್ಞಾಪಕ ಬಂತು. ಹೌದು, ಅವ್ರ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಬಿಟ್ಟಿರಲಿಲ್ಲ ನಾನು. ಇದನ್ನ ಮೂರು ಬಿಟ್ಟಿರಲಿಲ್ಲ, ನಿಮಗೆ ಸಜ್ಜನಿಕೆ ಬಿಟ್ಟಿರಲಿಲ್ಲ. ಸಜ್ಜನಿಕೆ ಬಿಟ್ಟಿರಲಿಲ್ಲ ನಾನು. ನಾವಾಗೇನೆ ಇಂತ ಹಲ್ಕ ಮಾತಾಡಿದ್ದೀರಾ, ಕೆಟ್ಟ ಭಾಷೆ ಮಾತಾಡಿದಂತ ಮಾಧ್ಯಮದ ಮುಂದೆ ಹೇಳಲಿಲ್ಲ ನಾನು. ಅಲ್ಲ ಅದನ್ನ ಜ್ಯೋತಿ ರೆಡ್ಡಿ ಅವರೇ ಮಾತಾಡಿ. ನೀವು ಇಷ್ಟು ಜಾತಿ ಮಾತಾಡಿದ್ರು ಮಾಧ್ಯಮದ ಮುಂದೆ ಇದೆಲ್ಲ ಹೇಳೋ ವಿಷಯ ಅಲ್ಲ. ಈಗ ಮಾತಾಡಿದಾರೆ ಅಂತ ಸುಮ್ಮನೆ ಇದ್ವಿ. ನೀವೇನು ಆನೆ ಬಿಟ್ಟು ಏನು ಸಿನಿಮಾ ನಟಿ ಮಾತ್ರ ಹೆಣ್ಮಕ್ಳು ಈ ರಾಜ್ಯದೊಳಗೆ, ಬಾಕಿ ಹೆಣ್ಮಕ್ಳು ಅಲ್ಲೇ ಅಲ್ವಾ? ಬಾಕಿ ಅಲ್ವಾ? ಫೀಲ್ ಆಗಿದ್ರೆ ನೀವು ಭಾಷಣ ಮಾಡಿದ್ರ. ನನಗೆ ಈಗ ಹೇಳೋರು ಆ ವೇದಿಕೆಲ್ಲ ವಿರೋಧ ಮಾಡ್ಬೇಕಾಗಿತ್ತು. ಏನ್ ಮಾಡಿದೀರಾ? ಅದು ಇಡೀ ಕ್ಯಾಸೆಟ್ ಇದೆ, ಇಡೀ ಕ್ಯಾಸೆಟ್ ವಿರೋಧ ಮಾಡ್ಲಿಲ್ಲ. ಸಿನಿಮಾದವ್ರು ಮಾತ್ರ ಹೆಣ್ಮಕ್ಳ, ನಮ್ಮನೆ ಹೆಣ್ಮಕ್ಳು ಹೆಣ್ಮಕ್ಳಲ್ವಾ? ಅದನ್ನೇ ನಾನು ಕೇಳ್ತಾ ಇರೋದು. ಅದು ನಾನು because it's like you let her speak, you know. It's like now bandidvi alla, if that's the case, like what he's saying, that our leader spoke like that and all that, they should have come before. Why should they come? It is not a court. ನಾನು ಡೆಲ್ಲಿಂದ ಬಂದ, ನೀವು ಹೇಳಿದ ತಕ್ಷಣ ಹೇಳಬೇಕಂತಿಲ್ಲ. ಮರ್ಯಾದೆ ಇತ್ತು. ನೀವು ಹೆಣ್ಮಕ್ಳ ಬಗ್ಗೆ ಈಗ ಅಶ್ಲೀಲವಾಗಿ ಮಾತಾಡಿದೀರ ಅಂದ್ರೆ ನಾವು ಮಾಧ್ಯಮದ ಮುಂದೆ ಹೇಳಕ್ ಹೋಗಿಲ್ಲ. ನೀವೇನೋ ಬಹಳ ದೊಡ್ಡ ತಮ್ಮ ಕಿರೀಟ ಬಿದ್ದೋಯ್ತು ಅಂದ್ರಲ್ಲ. ಅವರು ಬಹಳ ಯೋಚನೆ ಮಾಡಿ ಮಾತಾಡ್ತಾರೆ. ಅವ್ರಿಗೆ ಬೇಗ ಅರ್ಥ ಆಗಲ್ಲ. ಹೇಳಿ ಮೇಡಮ್ ಪ್ಲೀಸ್ ಪ್ಲೀಸ್. Pooja, come on. Pooja, come and take your own time. Yes, please. I just want to say one thing, that you referred me. I have an objection to that, and I have come out and I have speaking. You made the comment first. Dandupala Queen, you made it, right? Right? That's why I reacted to it. You referred my name. Neevo bere eno helbekagittu. You, this is, it doesn't give a good picture. That's it. Cinema public asset. ನಿಮ್ಮ ಖಾಸಗಿ ಆಸ್ತಿ ಅಲ್ಲ. No, why we don't have a personal life? That is the asset of the public. ಅದರ ಮನರಂಜನೆಗೆ ಇಟ್ಟಿದ್ರೆ ಅಂತ ಸಿನಿಮಾನ. ಆ ಸಿನಿಮಾ ಏನು ಮಾಡಿದ್ರೆ ನಿಮ್ಮ ಖಾಸಗಿ ಯಾವುದು ಹೇಳಿಲ್ಲ. ಪಬ್ಲಿಕ್ asset ಅಂತ ನೀವು ಕೂಡ ಪಬ್ಲಿಕ್ asset ಅಂತ. ಸಿನಿಮಾ ನಟಿಯರಲ್ಲ ಅಂತ ಅವರು ಹೇಳ್ತಾರೆ. ನಾನು ಹೇಳಿದ್ದು ಎಕ್ಸಾಕ್ಟ್ಲಿ ದಂಡುಪಾಳ್ಯದ ಕ್ವೀನ್ ಬಂದಿದ್ದಾರೆ ಅಂದ್ರೆ, ಆ ಹೀರೋಯಿನ್ ಬಂದಿದ್ದಾರೆ, ಬಂಗಾರದ ಮನುಷ್ಯ ರಾಜ್ಕುಮಾರ್ ಬಂದಿದ್ದಾರೆ ಅಂದ್ರೆ ಬಂಗಾರದ ಮನುಷ್ಯ ಹೇಳ್ಬೇಡಿ, ಹೇಳ್ತೇವೆ ಸಿನಿಮಾದ ಮೈನ್ ರೋಲ್ ಹೇಳ್ತೇವೆ. ಅದು ದಂಡುಪಾಳ್ಯದ ಕ್ವೀನ್ ರಾಜ್ಕುಮಾರ್ ಅಂತೀವಿ. ರಾಜ್ಕುಮಾರ್ ಒಂದು ಅಭಿನೇತ್ರಿಯಾಗಿ, ಓಕೆ ಅಭಿನೇತ್ರಿ ಅದು ನನ್ನ ಪ್ರೊಫೆಷನ್, ನಾನು ಅಭಿನೇತ್ರಿಯಾಗಿ ಹೋಗಿಲ್ಲ. ನಾನು ಒಂದು ಪಕ್ಷದ ಒಂದು ಐ ಆಮ್ ಅ ಪಾರ್ಟ್ ಆಫ್ ಪಾರ್ಟಿ and I have gone there for a cause. I didn't go there as Pooja Gandhi. ಇಲ್ಲ ನಾನು ಸಿನಿಮಾ ಪ್ರಚಾರಕ್ಕೆ ಇಲ್ಲ ಮಾಡೋಕೆ ಏನು ಹೋಗಿಲ್ಲ ಅಲ್ಲಿಗೆ. ನಾನು ಒಂದು ಮಾಡೋಕೆ ಇಷ್ಟಪಡ್ತೀನಿ. ಅದು ನನ್ನ ಪ್ರೊಫೆಷನು. ನನ್ನ ಪ್ರೊಫೆಷನ್ಗೆ ಮತ್ತೆ ಇದಕ್ಕೆ ನೀವು ಯಾಕೆ why you have to comment from my profession point of view ಅಂತ ನಾನು ಕೇಳ್ತಾ ಇದ್ದೀನಿ. Because and you just now said that public property. What do you mean by public property? You know, you don't have the cinema is public property. It is shown, screened in the public. Exactly. So that ends there. Yes, ನಿಮಗೆ ಯಾಕೆ ಹೇಳಿದ್ದೇನೆ ಅನ್ನೋ ಉತ್ತರ, ನನ್ನ ಅಪ್ಪ ಬೈಯುವಾಗ ನನ್ನ ಫಾದರ್ ನೇಮ್ ತೆಗೆದುಕೊಂಡಾಗ ಶೋಭನ್ ಬಗ್ಗೆ ಕೆಟ್ಟದ್ದು ಮಾತಾಡಬೇಕಾ? ಆಸ್ ಎ ಪೊಲಿಟಿಕಲ್ ಲೀಡರ್ ಆಗಿ ಅಲ್ಲಿ ಕೂತಿದ್ರಲ್ಲ,
ಯು ಆರ್ ಪಾರ್ಟ್ ಆಫ್ ದಟ್ ಸ್ಪೀಚ್. ಆ ಪಾರ್ಟ್ ಆಫ್ ದಟ್ ಸ್ಪೀಚ್ ನೀವು ಆ ಭಾಷಣದ ಒಂದು ಭಾಗ. ಹಾಗಾಗಿ ನಿಮ್ಮನ್ನ ಕಾಮೆಂಟ್ ಮಾಡ್ತೇನೆ. ನನ್ನ ಪಾರ್ಟಿಯ ಕಾರ್ಯಕರ್ತನೆ ಮಾತಾಡಿದಾಗ ನಿಮ್ಮ ಪಾರ್ಟಿಯ ಕಾರ್ಯಕರ್ತನೆ ಮಾಡುವಂತ ಎಲ್ಲ ಅಧಿಕಾರ ನನಗಿದೆ, ನನ್ನ ಪಕ್ಷ ಡಿಪೆಂಡ್ ಮಾಡ್ಕೊಳ್ತಕ್ಕಂತ. ಅವಾಗ ನಿಮ್ಗೆ ಎಲ್ಲಿ ಇರ್ಲಿಲ್ಲ ಸೆನ್ಸಿಟಿವಿಟಿ, ಈಗ ಬಂದ್ಬಿಡ್ತಾ? ಅಂಕಲ್ 1 ಮಿನಿಟ್ ಕೇಳಿ. ಅವಾಗ ಯಾಕೆ ನೀವು ಅಪ್ಲೋಡ್ ಮಾಡಿಲ್ಲ? 1 ಮಿನಿಟ್ ಅಂಕಲ್, ನನಗೆ ಮಾತಾಡೋಕೆ ಬಿಡಿ ನೀವು. 1 ಮಿನಿಟ್ ಅಂಕಲ್, ನಾನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ. ಅಂದರೆ ಯಾರು ಹೆಣ್ಮಕ್ಳ ಬಗ್ಗೆ ಕೆಟ್ಟ ಮಾತಾಡಿದ್ರೆ ಅದು ತಪ್ಪು. ಇಟ್ ಇಸ್ ಕರೆಕ್ಟ್. ಇಟ್ ಇಸ್ ಹೇಳಿಲ್ಲ. ಯಾಕೆ ಸ್ಟೇಜಲ್ಲಿ ಹೇಳ್ಬೇಕಾಗಿತ್ತು ನೀವಿಬ್ರು. ಅಲ್ಲಿ ಕುತ್ಕೊಂಡು ಕ್ಲಾಪ್ಸ್ ಮಾಡ್ತೀರಾ ನೀವು? ಸೀದಿ ಕ್ಯಾಸೆಟ್ ಕ್ಯಾಸೆಟ್ ಮಾಡಿ. ಅವಾಗ ನಾಚಿಕೆ ಪ್ಲೀಸ್ ವೇಟ್. ಇಷ್ಟೊಂದೆಲ್ಲ ಚರ್ಚೆ ಕೇಳಿದ್ವಿ ಮೇಡಮ್, ಪ್ಲೀಸ್ ಇಷ್ಟೊಂದೆಲ್ಲ ಚರ್ಚೆ ಕೇಳಿದ್ವಿ. ಯತ್ನಾಳ್ ಅವರ ಮಾತು ಕೇಳಿದ್ವಿ. ಯತ್ನಾಳ್ ಅವರು ಶೋಭಾ ಅವ್ರ ಬಗ್ಗೆ ನಿಜಕ್ಕೂ ಹಂಗೆ ಹೇಳಿದ್ರ? ನೋಡಿ, ಈಗ 24 ತಾಸು ಕರೆಂಟ್ ಇಲ್ಲ, ಕೇವಲ ಯಡಿಯೂರಪ್ಪನವ್ರ ಗಟ್ಟೆ ಕೊಡೋದು ಕೊಳ್ಳಕತ್ತಾರ ಶೋಭಾ ಕರಂದ್ಲಾಜೆ ಕರ್ನಾಟಕಕ್ಕಿಲ್ಲ. 24 ತಾಸು ಕರೆಂಟ್ ಇಲ್ಲ, ಕೇವಲ ಯಡಿಯೂರಪ್ಪನವ್ರ ಗಟ್ಟೆ ಕೊಡೋದು ಕೊಳ್ಳಕತ್ತಾರ ಶೋಭಾ ಕರಂದ್ಲಾಜೆ ಕರ್ನಾಟಕಕ್ಕಿಲ್ಲ. 24 ತಾಸು ಕರೆಂಟ್ ಇಲ್ಲ, ಕೇವಲ ಯಡಿಯೂರಪ್ಪನವ್ರ ಗಟ್ಟೆ ಕೊಡೋದು ಕೊಳ್ಳಕತ್ತಾರ ಶೋಭಾ ಕರಂದ್ಲಾಜೆ ಕರ್ನಾಟಕಕ್ಕಿಲ್ಲ. 24 ತಾಸು ಕರೆಂಟ್ ಇಲ್ಲ, ಕೇವಲ ಯಡಿಯೂರಪ್ಪನವ್ರ ಗಟ್ಟೆ ಕೊಡೋದು ಕೊಳ್ಳಕತ್ತಾರ ಶೋಭಾ ಕರಂದ್ಲಾಜೆ ಕರ್ನಾಟಕಕ್ಕಿಲ್ಲ. 24 ತಾಸು ಕರೆಂಟ್ ಇಲ್ಲ, ಕೇವಲ ಯಡಿಯೂರಪ್ಪನವ್ರ ಗಟ್ಟೆ ಕೊಡೋದು ಕೊಳ್ಳಕತ್ತಾರ ಶೋಭಾ ಕರಂದ್ಲಾಜೆ ಕರ್ನಾಟಕಕ್ಕಿಲ್ಲ ಅಂತ ಹೇಳಿದ್ದಾರೆ. ತೋರಿಸಿ. ಮಂಜುನಾಥ್ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ರಾಜಕಾರಣಿಗಳು ಮಾತಾಡುವ ಸಂದರ್ಭದಲ್ಲಿ ಹಾದಿ ತಪ್ಪುತ್ತಾರೆ, ಜೊತೆಗೆ ಹೆಣ್ಣು ಮಕ್ಕಳುಗಳನ್ನೆಲ್ಲ ಎಳೆಯುವಂಥದ್ದು. ಸಿನಿಮಾದಲ್ಲಿ ಮಾಡುವಂಥದ್ದೇ ಅದೇನು ದೊಡ್ಡ ಅಪರಾಧ ಅಲ್ಲ ಅದು. ಸೊ ಇಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಪ್ರಸ್ತಾಪ ಮಾಡುವುದು. ನೀವು ಕನ್ಕ್ಲೂಡ್ ಮಾಡ್ತಾ ಇದ್ದೀರಾ ಅವರೊಬ್ಬರು ರಾಜಕಾರಣಿ, ಆಯಮ್ಮ ರಾಜಕಾರಣಿ, ಕಲಾವಿದೆಯಾಗಿ ಬಂದ್ರೆ ಮಾತು ಬೇರೆ. ನಾನು ಸಿನಿಮಾನು ಕೋಟ್ ಮಾಡ್ತೀನಿ, ಇನ್ನೊಂದು ಕೋಟ್ ಮಾಡ್ತೀನಿ ನನ್ನ ಭಾಷಣದಲ್ಲಿ. ಅದೇ ವೇದಿಕೆಯಲ್ಲಿ ಬಹಳ ಹೆಣ್ತನದ ಬಗ್ಗೆ ಬಹಳ ಗೌರವ ಇರತಕ್ಕಂಥವ್ರು ಹೆಣ್ತನದ ಬಗ್ಗೆ ಕಾಮೆಂಟ್ ಆದಾಗ ಎಲ್ಲೂ ರೆಸಿಸ್ಟ್ ಮಾಡಿಲ್ಲ. ಮತ್ತಷ್ಟು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಬನ್ನಿ, ಈಗ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರೇ, ಬಹುಶಃ ಚರ್ಚೆಯನ್ನು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತೀನಿ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಾನು ನಿಮ್ ಚರ್ಚೆ ನೋಡ್ತಿಲ್ಲ. ಈಗ ನಿಮ್ ಸುವರ್ಣ ಚಾನಲ್ ಇಂದ ಫೋನ್ ತಗೊಂಡ್ರು. ಹೇಳಿ ಸರ್. ಪಾಪ ಅವ್ರಿಗೆ ಹೇಳಿ. ಅಲ್ಲ, ಇಲ್ಲಿ ಚರ್ಚೆ ಆಗ್ತಿರುವಂತ. ಹಾಗಾದ್ರೆ ನಾನು ಬ್ರೀಫ್ ಮಾಡ್ತೀನಿ. ಒಂದು ನಿಮಿಷ ರಂಗನಾಥ್, ಹೇಳಿ ಸರ್. ಆ ಹೆಣ್ಣು ಮಕ್ಕಳು ಕೂರಿಸ್ಕೊಂಡು ವೀರಾವೇಶದಲ್ಲಿ ಏನ್ ಮಾತನಾಡ್ತಾ ಇದ್ದಾರಲ್ಲ ಆ ಮಹಾನುಭಾವರು, ನೀವೇ ಬಂದ್ಬಿಡಿ, ನೀವೇ ಬರ್ರಿ. ಹೆಣ್ಮಕ್ಳ ಹತ್ರ ಅಲ್ಲ, ನಿಮ್ಮ ಎದುರಿಗೂ ಮಾತಾಡ್ತೀನಿ. ಬನ್ನಿ ಕುಮಾರಸ್ವಾಮಿ, ನಿಮ್ಮನ್ ಕಂಡ್ರೆ ಭಯ ಇದೆಯಾ ನನಗೆ? ಬನ್ನಿ, ಹೆಣ್ಣು ಮಕ್ಳಿಗೆ ಅದೆಲ್ಲ ಪೌರುಷ, ನಿಮ್ಮೆದುರಿಗೆ ಬರ್ರಿ. ನಾನೇನು ಉತ್ತರ ಕುಮಾರ ಅಲ್ಲ, ಬನ್ರಿ ಆಯನೂರು ಮಂಜುನಾಥ. ಬನ್ನಿ ನೀವು ಸ್ಟೇಜ್ಗೆ. ಹೆಣ್ಣು ಮಕ್ಳು ಮಾತಾಡ್ತಾರೆ ಅಂತ ಹೇಳ್ತಿರಲ್ಲ, ಹೆಣ್ಣು ಮಕ್ಳಿಗೆ ನೀವು ಬಹಳ ದೊಡ್ಡ ಮಾತಾಡ್ತೀರಾ. ಬನ್ರಿ, ನೀವೇನೆ ಹೆಣ್ಮಕ್ಳು ಯಾಕೆ ಕಳಿಸ್ಕೊಟ್ಟಿದ್ದೀರಾ? ಹೆಣ್ಮಕ್ಳು ಬನ್ರಿ, ನೀವೇ ಬನ್ನಿ, ಹೆಣ್ಮಕ್ಳು ಕೂತ್ಕೊಂಡು ಮಾತಾಡಿಸ್ತಾರೆ ಅಂತ ಹೇಳ್ತಿಲ್ಲ. ಅವರ ಕರೆದಿದ್ದಾರೆ, ನಾವು ಬಂದಿದ್ದೇವೆ. ನೀವು ಬನ್ನಿ, ನೀವೇ ಬನ್ನಿ. ಕುಮಾರಸ್ವಾಮಿ ಅವರೇ ಬನ್ನಿ, ನೀವೇ. ನಿಮ್ಮ ಹತ್ರ ಮಾತಾಡಕ್ಕೆ ಭಯನಾ? ಹೆಣ್ಮಕ್ಳು ಕಂಡ್ರೆ ಬಹಳ ಧೈರ್ಯ ಇಲ್ಲ. ಆ ಧೈರ್ಯ ಭಯ ನಮಗಿಲ್ಲ, ನಮ್ಮ ಜಾತ್ಯತೆಲ್ಲ ಭಯ. ಸುಮ್ಮನೆ ಕೂತ್ರೆ ಗಾಂಭೀರ್ಯವಾಗಿ ಕೂತ್ರೆ ಹೇಳ್ತೀನಿ. ಏನ್ ಗಾಂಭೀರ್ಯ ರೀ? ಗಾಂಭೀರ್ಯ ಫಸ್ಟ್ ತಾವು ಕಲ್ತ್ಕೋಬೇಕಿತ್ತಲ್ಲ. ಹೆಣ್ಮಕ್ಳು ಕೂರಿಸ್ಕೊಂಡು ನಾನೆಲ್ಲ ಕೂರಿಸ್ಕೊಂಡಿರೋದು ಸುವರ್ಣ ಟಿವಿ ಅವರು ವೀರಾವೇಶದ ಮಾತಾಡೋದು. ಹೆಣ್ಮಕ್ಳು ಕೂರಿಸಿರೋದು ನಾನಲ್ಲ, ಸುವರ್ಣ ಟಿವಿ. ಮಾತಾಡೋಣ. ಕುಮಾರಸ್ವಾಮಿ ಅವರೇ ಪ್ಲೀಸ್, ಕುಮಾರಸ್ವಾಮಿ ಅವರೇ ತಾವು ಮುಂದುವರಿಸಿ ಪ್ಲೀಸ್. ಕೇಳಿ ರಂಗನಾಥ್ ಅವರೇ, ಹೇಳಿ ಸರ್. ಈಗ ಸಬ್ಜೆಕ್ಟ್ ಅಲ್ಲಿ ನೀವು ಚರ್ಚೆ ಮಾಡ್ತಿರೋದೇ ಬೇರೆ ಸಬ್ಜೆಕ್ಟ್. ಹೇಳಿ ಸರ್. ಈಗ ಸಬ್ಜೆಕ್ಟ್ ಬಿಟ್ಟು ಬೇರೆ ಬೇರೆ ಪಾಪ ದಿವಂಗತ ಬಂಗಾರತ್ನರ ಬಗ್ಗೆ ಮತ್ತೊಬ್ಬರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡ್ಕೊಂಡ್ರು. ಹೇಳಿ ಸರ್. ಇಲ್ಲಿ ಪ್ರಶ್ನೆ ಬರೋದು, ಮೊನ್ನೆ ಶಿವಮೊಗ್ಗದಲ್ಲಿ ನಡೆದಂತ ಬಗರುಕುಂ ಚಳವಳಿ ಬಗ್ಗೆ ಏನೊಂದು ಸಾಗುವಳಿದಾರರ ಬಗ್ಗೆ ಮಾಡಿದ್ರಲ್ಲ, ಓಕೆ, ಆ ಪಾದಯಾತ್ರೆ ಕಟ್ ಆಗ್ತದೆ. ಕುಮಾರಸ್ವಾಮಿ ಅವರೇ, ನಿಮ್ಮ ಧ್ವನಿ ಬ್ರೇಕ್ ಆಗ್ತಾ ಇದೆ. ಒಂದ್ ನಿಮಿಷ ಇರಿ. ಹೇಳಿ. ಈಗ ರಂಗನಾಥ್ ಅವರೇ ಹೇಳಿ ಸರ್. ಅವತ್ತು ನಾವು ಬಗರುಕುಂ ಸಾಗುವಳಿ ಬಗ್ಗೆ ದೇವೇಗೌಡರು ಏನ್ ಮಾಡಿದ್ರು, ಕುಮಾರಸ್ವಾಮಿ ಏನ್ ಮಾಡಿದ್ರು ಅಂತ ಹೇಳಿ ಅವ್ರೇನ್ ಪ್ರಶ್ನೆ ಇಡ್ತಾ ಇದ್ದಾರೆ. ನನ್ನ ಭಾಷಣ ಅವತ್ತು ನಾನು ಯಾರ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡ್ಲಿಲ್ಲ. ನನ್ನ ಸಂಪೂರ್ಣ ಭಾಷಣ ಇದ್ದಂಥದ್ದು ಬಗರುಕುಂ ಸಾಗುವಳಿ
ಸಾಗುವಳಿದಾರರಿದ್ದಾರೆ ರೈತರು, ಓಕೆ, ಅವರ ವಿಷಯವಾಗಿ ಚರ್ಚೆ ಮಾಡಿದೆ. ಆ ಸಭೆನಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದು 1994 ಡಿಸೆಂಬರ್ ತಿಂಗಳು, ಫೆಬ್ರವರಿ ತಿಂಗಳಿನಲ್ಲಿ 95 ಫೆಬ್ರವರಿ ತಿಂಗಳಿನಲ್ಲಿ ಈ 19,000 ಹೆಕ್ಟೇರ್ ಭೂಮಿ ಏನಿದೆ ಅರಣ್ಯ ಕಾಯ್ದೆ ಬಂದ ನಂತರ ಆ ಅರಣ್ಯ ಪ್ರದೇಶದಲ್ಲಿದ್ದಂತ ರೈತರನ್ನ ಒಗ್ಗೂಡಿಸ್ತಕ್ಕಂಥ ತೀರ್ಮಾನಗಳೇ ನಡೀತಾ ಇತ್ತು. ಅವತ್ತು ದೇವೇಗೌಡರು ಒಂದು ನಿರ್ಣಯ ಮಾಡಿ ಕೇಂದ್ರ ಸರ್ಕಾರದಿಂದಲೂ ಒಪ್ಪಿಗೆ ಕೊಡಿಸಿದ್ದಾರೆ. 17,000 ಹೆಕ್ಟೇರ್ ಭೂಮಿನ ಯಾರು ಈ ಬಗರುಕುಂಬ ಸಾಗುವಳಿದಾರಿದ್ದಾರೆ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಕ್ಕಂತ ಗವರ್ಮೆಂಟ್ ಆರ್ಡರ್ 97ನೇ ಇಸ್ವಿನಲ್ಲಿ ಇಶ್ಯೂ ಆಗಿದೆ. ಆಮೇಲೆ ಬಂದ ನಂತರ ಸರ್ಕಾರಗಳು ಏನ್ ಮಾಡಿದ್ರು, ದೇವೇಗೌಡರ ಬಗ್ಗೆ ಇವ್ರಿಗೆ ಚರ್ಚೆ ಮಾಡ್ಲಿಕ್ಕೆ ನೈತಿಕತೆ ಇವ್ರು ಯಾರಿಗೂ ಇಲ್ಲ. ನಂತರ ನಾನು ಮುಖ್ಯಮಂತ್ರಿ ಆಗಿದ್ದು 20 ತಿಂಗಳು, ಕಂದಾಯ ಸಚಿವರಾಗಿ ಇವತ್ತಿನ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳೇನಿದ್ದಾರೆ ಅವರು ಅವತ್ತು ನನ್ನ ಸಚಿವ ಸಂಪುಟದಲ್ಲಿ ಕಂದಾಯ ಸಚಿವರು. ನಾನು ಉತ್ತರ ಕರ್ನಾಟಕದಲ್ಲಿ ಪ್ರವಾಸ ಮಾಡಿ ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂತ ಅಲ್ಲಿ ರೈತರು ಆಶ್ರಯ ಮನೆ ಕಟ್ಟಲಿಕ್ಕೆ ನಮಗೆ ಲೋನ್ ಸಿಗಲ್ಲ, ನಮಗೆ ಈ ಭೂಮಿ ನಮ್ಮ ಹಕ್ಕಲ್ಲಿ ಇಲ್ಲ ಅಂತ ಹೇಳಿ ನನ್ನ ಮುಂದೆ ಮನವಿಯನ್ನು ಕೊಟ್ಟರು. ಆಯ್ತು ಕುಮಾರಸ್ವಾಮಿ ಇಲ್ಲಿ ಒಂದ್ ನಿಮಿಷ, ನಾನು ಸಬ್ಜೆಕ್ಟ್ ನನಗೆ ಇವ್ರ ಸಬ್ಜೆಕ್ಟ್ ಬೇಕಾ ಹೇಳ್ತೀನಿ ಕೇಳಿ. ಏನ್ ಕೆಲಸ ಮಾಡಿದ್ದೇನೆ ಬಗರುಕುಂ ಸಾಗುವಳಿದಾರರ ಬಗ್ಗೆ ನಮ್ಮ ಧ್ವನಿ ಏನು ಅನ್ನೋದನ್ನ ಹೇಳ್ತಾ ಇದ್ದೇನೆ. ಅಲ್ಲಿ ಸಭೆಯಲ್ಲಿ ನಾನು ಏನ್ ಮಾತನಾಡಿದೆ ಅಂತ ಹೇಳಿ ತಿಳ್ಕೊಳ್ಳೋದಿದ್ರೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಇದ್ದಿದ್ದು 20 ತಿಂಗಳು. ನಾನು ಕೊನೆಗೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆನ ಜನರ ಮುಂದೆ ಆ ವಿಷಯ ಇಟ್ಟಾಗ ನಾನು ವಿಧಾನಸಭೆ ಸಭಾಂಗಣದಲ್ಲಿ ಒಂದು ಮೀಟಿಂಗ್ ಮಾಡಿದೆ. ರಾಜ್ಯದ ಹಿರಿಯ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ, ಅರಣ್ಯ ಇಲಾಖೆ ಕಾರ್ಯದರ್ಶಿ ಮತ್ತು ನಿಮ್ಮ ಮಂತ್ರಿಗಳೇನಿದ್ರು ಉತ್ತರ ಕನ್ನಡ ಜಿಲ್ಲೆ ಮಂತ್ರಿಗಳು, ಇವರು ಎಲ್ಲರ ಜನಪ್ರತಿನಿಧಿಗಳನ್ನು ಕರೆದು ಸಭೆ ಮಾಡಿ ಅವತ್ತೇನು ದೇವೇಗೌಡರು ಕೊಟ್ಟ ನಿರ್ಣಯ ಏನಿತ್ತು, ಕೇಂದ್ರ ಸರ್ಕಾರ ಕೊಟ್ಟ ನಿರ್ಣಯ ಏನಿತ್ತು, ಆ ಭೂಮಿ ರೈತರು ಕೊಡ್ಲಿಕ್ಕೆ ಒಂದು ಕಮಿಟಿ ರಚನೆ ಮಾಡಿ ಅದರ ಬಗ್ಗೆ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೇನೆ. 20 ತಿಂಗಳು. ಇವರೇನು ಮಾಡಿದ್ರು 4 ವರ್ಷ. ಕುಮಾರಸ್ವಾಮಿ ಇಲ್ಲಿ ಬಂದಿರುವಂತಹ ಪ್ರಮುಖವಾದಂತಹ ಪ್ರಶ್ನೆ, ಆವತ್ತು ವೇದಿಕೆ ಮೇಲಿಂದ ನಿಮ್ಮ ನಾಯಕರು ಮಾತಾಡಿದಂತ ಬಗ್ಗೆ ಯತ್ನಾಳ್ ಅವರು ಹೇಳಿದ್ದೇನು ಅಂತಂದ್ರೆ ಮಂಜುನಾಥ್ ಅವ್ರ ಅಪ್ಪಂದ ಭೂಮಿ ಅನ್ನುವಂಥದ್ದು ಅವ್ರು ಕೇಳಿರುವಂತದ್ದು, ಜೊತೆಗೆ ಶೋಭಾ ಅವರು ಯಡಿಯೂರಪ್ಪನವರಿಗೆ ಕರೆಂಟ್ ಕೊಡ್ತಾರೆ ಅನ್ನುವಂತ ಮಾತಿದೆಯಲ್ಲ, ಅದ್ರ ಬಗ್ಗೆ ಬಂದಿರುವಂತ ಪ್ರಶ್ನೆಯಲ್ಲಿ ಈಗ ನನಗೆ ಶೋಭಾ ಅವ್ರ ಕರೆಂಟ್, ಯಡಿಯೂರಪ್ಪ ಅವ್ರ ಕರೆಂಟ್ ಬಗ್ಗೆ ನಮ್ಮ ಒರಿಜಿನಲ್ ಜನತಾದಳದ ನಾಯಕರು ಯಾರು ಚರ್ಚೆ ಮಾಡಿಲ್ಲ. ನಾನಂತೂ ಆ ಸಬ್ಜೆಕ್ಟ್ ಇವತ್ತಿನವರೆಗೂ ನನ್ನ ಸಾರ್ವಜನಿಕ ಜೀವನದಲ್ಲಿ ಚರ್ಚೆ ಮಾಡಿಲ್ಲ. ಒಂದು ನಿಮಿಷ, ಆ ವಿಷಯವನ್ನ ಪ್ರಸ್ತಾಪ ಮಾಡಿದ ನಾಯಕರು, ಒಂದ್ ನಿಮಿಷ, ಆ ವಿಷಯವನ್ನ ಪ್ರಸ್ತಾಪ ಮಾಡಿದಂತ ನಾಯಕರು ಯಾರು ಬಿಜೆಪಿ ಪಕ್ಷದಲ್ಲಿ ಕೇಂದ್ರದ ಸಚಿವರಾಗಿದ್ರು, ಬಿಜೆಪಿ ಪಕ್ಷದಲ್ಲಿ ಇದ್ದಂತ ಬಿಜೆಪಿ ಪಕ್ಷದಿಂದ ಬಂದಿರತಕ್ಕಂತ ನಾಯಕರು ಆ ವಿಷಯ ಚರ್ಚೆ ಮಾಡಿದ್ದಾರೆ. ಈಗ ನಿಮ್ಮ ಪಕ್ಷದ ನಾಯಕರವರು ಈಗ ನಿಮ್ಮ ಪಕ್ಷದ ನಾಯಕರವರು ಏನು ಈಗ ನಿಮ್ಮ ಪಕ್ಷದ ನಾಯಕರವರು ಅಂತ ಅವರು ನಮ್ಮ ಪಕ್ಷದ ನಾಯಕರು, ಅವ್ರು ಇನ್ನೂ ನಾವು ಅವರನ್ನ ಸರಿಪಡಿಸಬೇಕಲ್ಲ. ಬಿಜೆಪಿ ಪಕ್ಷದಲ್ಲಿ ಇದ್ದಾಗ ಅವ್ರಿಗಾದಂತ ಕೆಲವು ಅನುಭವಗಳನ್ನು ಇಟ್ಟಿರಬಹುದು ಸಭೆಯಲ್ಲಿ. ಅವ್ರನ್ನ ಇನ್ನೂ ರಿಪೇರಿ ಮಾಡಬೇಕು. ನಮ್ಮ ಪಕ್ಷದ ನಾಯಕರು ಯಾರು ಆ ರೀತಿ ಕೀಳಾಗಿ ಮಾತನಾಡಿಲ್ಲ. ನಾನು ಇವತ್ತಿನವರೆಗೆ ಯಾವುದೇ ಸಭೆಯಲ್ಲಿ ಯಾವುದೇ ವೈಯಕ್ತಿಕವಾದಂತ ಮಂತ್ರಿಗಳ ಬಗ್ಗೆ ಯಾರ ಬಗ್ಗೆನೂ ಚರ್ಚೆ ಮಾಡಿ. ಸರಿ ಅಲ್ಲ ಕುಮಾರಸ್ವಾಮಿ, ಇಲ್ಲಿ ನಂದು ಇನ್ನೊಂದು ಪ್ರಶ್ನೆ ಇದೆ. ತಾವು ಸಾಮಾನ್ಯವಾಗಿ ಎಂತ ಸಂದಿಗ್ಧ ಸ್ಥಿತಿನಲ್ಲೂ ಕೂಡ ತುಂಬಾ ಶಾಂತವಾಗಿ ಉತ್ತರ ಕೊಡುವಂತವ್ರು, ಇದಕ್ಕಿದ್ದಾಗೆ ಪೂಜಾ ಗಾಂಧಿ ಬೇಕಿದ್ರೆ ಇರ್ಲಿ ಬೇಡಿದ್ರು ಹೋಗ್ಲಿ ಅಂತ ಅಷ್ಟೊಂದು ಎಕ್ಸೈಟ್ ಆಗಿ ಹೇಳುವಂತದ್ದು ಏನಿತ್ತು ಅಂತ? ಪಾಪ ನಿಮ್ಮಿಬ್ರು ಜಗಳದಲ್ಲಿ ಅವ್ರೇನ್ ಮಾಡ್ತಾರೆ? ಒಂದೇ ನಿಮಿಷ ರಂಗನಾಥ್ ಅವರೇ, ಹೇಳಿ ಸರ್. ನಾನು ಟಿವಿ ಚಾನಲ್ ನೋಡಿದೆ. ಟಿವಿ ಚಾನಲ್ ಒಂದು ಸ್ಕ್ರೋಲಿಂಗ್ ಬರ್ತಾ ಇತ್ತು. ಆ ಸ್ಕ್ರೋಲಿಂಗ್ ನಲ್ಲಿ ಏನ್ ತೋರಿಸಿದ್ದಾರೆ ಅಂದ್ರೆ, ಜೆಡಿಎಸ್ ಪಕ್ಷದ ಕುಮಾರಸ್ವಾಮಿ ಅವರು ದಂಡುಪಾಳ್ಯದ ಕ್ವೀನ್ ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರು ಬಳಸಿರ್ತಕ್ಕಂತ ಒಂದು ಲೈನು ಟಿವಿ ಚಾನಲ್ ನಲ್ಲಿ, ಟಿವಿ9 ಚಾನಲ್ ನಲ್ಲಿ ಈ ಪದ ಬಳಸಿದ್ದಾರೆ. ನಂತರ ಹೇಳ್ತಾರೆ ಆ ಟಿವಿ9 ಚಾನಲ್ ನಲ್ಲಿ ಮುಂದಿನ ದಿನಗಳಲ್ಲಿ ಯಾರು ಯಾರ ಕುತ್ತಿಗೆ ಕುಯ್ತಾರೋ ಅಂತಕ್ಕಂತ ಪದ ಬಳಸಿದ್ದಾರೆ. ಆ ಹೊರಡು ಹೇಳಿದ್ದಾರೆ ಅದರಲ್ಲಿ ಟಿವಿ9 ನಲ್ಲಿ. ಅದು ನನ್ನ ಮನಸ್ಸಿಗೆ ಘಾಸಿ ಆದಂತದ್ದು. ಆ ಪದ ಇದೆಯಲ್ಲ, ದಂಡುಪಾಳ್ಯದ ಕ್ವೀನ್ ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅಂತಕ್ಕಂಥ ಪದ ನೋಡಿದ್ನಲ್ಲ, ಆ ಪದದ ಅರ್ಥ ಏನು ಅನ್ನೋದನ್ನ ಕೇಳಲಿಕ್ಕೆ ಬಯಸ್ತೇನೆ. ಆ ಪದ ನೋಡಿದಾಗ ನನ್ನ ಮನಸ್ಸಿಗೆ ಹರ್ಟ್ ಆಯ್ತು, ಅದು ಘಾಸಿ ಆಯ್ತು. ನಂತರ ಕುತ್ತಿಗೆ ತುಳಿಯ ಕೆಲಸ ಹೇಳಿದ್ರಲ್ಲ, ಆ ಆಯನೂರು ಮಂಜುನಾಥ್ಗೆ ಹೃದಯ ಮುಟ್ಟಿ ಆತ್ಮ ಮುಟ್ಟಿ ಅಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಇವರು ಬರ್ತಾರ ಕೇಳಿ. ಆ ಶಿವಮೊಗ್ಗ ಜಿಲ್ಲೆನಲ್ಲಿ ನಡೀತಲ್ಲ
ಯಾರ್ಯಾರು ಕುತ್ತಿಗೆ ಕುಯ್ದ್ರು ಶಿವಮೊಗ್ಗದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ನೇರವಾಗಿ ಕುತ್ಕೊಳ್ಳೋಣ ಸುದೀರ್ಘವಾಗಿ. ಕುಮಾರಸ್ವಾಮಿ ಅವರೇ ಹಂಗೆ ಹೇಳ್ತಾ ಇದ್ದಂಗೆನೆ ಪೂಜಾ ಗಾಂಧಿ ಕುತ್ತಿಗೆ ಕೊಯ್ದ್ರಲ್ಲ, ನಮ್ಮ ಪಕ್ಷ ಬಿಟ್ಟು ಹೋಗ್ಲಿ ಅಂತ ತಕ್ಷಣ ಕುತ್ತಿಗೆ ಕೊಯ್ದ್ರಿ ನೀವು, ತಕ್ಷಣ ಕೊಯ್ದ್ರಿ ಪಾಪ ಹೆಣ್ಮಕ್ಳು ನಿಮ್ ಪರವಾಗಿ ಬಂದ್ರೆ ನಾವು ಬರಬೇಕಾಗಿಲ್ಲ ಸಿನಿಮಾಕ್ಕೆ ಹೋಗ್ಲಿ ಅಂತ ಚಾಪ್ ಮಾಡಿ ಮಂಜುನಾಥ್ ಅವ್ರು ಕುತ್ತಿಗೆ ಕೊಯ್ದ್ರು, ನೀವು ಅದನ್ನ ಪದೇ ಪದೇ ಹೇಳಿ ಜೀವ ತೆಗಿಬೇಡಿ. ಹೇಳಿ ಕುಮಾರಸ್ವಾಮಿ ಅವ್ರು ಹೇಳಿ ಒಂದು ಸ್ಟೇಟ್ಮೆಂಟ್ ಪಾಪ ಹೆಣ್ಮಕ್ಳ ಮೇಲೆ ತಲೆ ಮೇಲೆ ಹುಲ್ಲಿನ ಹೊರೆ ಇಟ್ಟು ಎಂದು ಹೊತ್ಕೊಂಡು ಅಭ್ಯಾಸ ಇರಲಿಲ್ಲ, ಹುಲ್ಲಿನ ಹೊರೆ ಬೇರೆ ಇಟ್ಟು ಕುತ್ತಿಗೆ ನೋವು ಮಾಡಿ ಈಗ ಇದ್ಕಿದ್ದಂಗೆನೆ ಹೊರಟೋಗಿ ಬಂದ್ಬಿಟ್ರೆ ಪಾಪ ಎಲ್ಲಿ ಹೋಗ್ಬೇಕು. ಮುಂದುವರಿಸಿ ಸರ್. ಅವ್ರು ಹೇಳಿ ಯಾತಕ್ಕೆ ಪೂಜಾ ಗಾಂಧಿ ಅವ್ರ ಹೆಸರನ್ನ ತಂದ್ರು? ಹಾಗಿದ್ರೆ ಅವ್ರ ಪಕ್ಷದಲ್ಲಿ ಹಲವಾರು ಜನ ಚಿತ್ರನಟಿ ಮೊನ್ನೆ ತಾರಾ ಅವ್ರನ್ನ MLC ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾವ್ಯಾವ್ದು ಚರ್ಚೆ ಮಾಡಿದ್ದೀವ? ಪಾಪ ಶ್ರುತಿ ಅನ್ನೋರ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಗಂಡ ಹೆಂಡತಿ ಕೈನಲ್ಲಿ ಕಳೆದ 2008 ಚುನಾವಣೆಯಲ್ಲಿ ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡ್ತಿ ಚುನಾವಣೆಯಲ್ಲಿ ಅವ್ರನ್ನ ಉಪಯೋಗ ಮಾಡ್ಕೊಂಡು ಪಾಪ ಹೆಣ್ಣು ಮಗಳನ್ನ ಬೀದಿ ನಿಲ್ಲಿಸಿದವರು ಕುತ್ತಿಗೆ ಕುಯ್ದಿರೋರು ಈ ಬಿಜೆಪಿ ಮಹಾನ್ ನಾಯಕರುಗಳು. ನನ್ನ ಬಗ್ಗೆ ಚರ್ಚೆ ಮಾಡೋದು ಬೇಡ. ಇವರು ಪೂಜಾ ಗಾಂಧಿ ಅವರನ್ನ ಅವರ ಕುಮಾರಸ್ವಾಮಿ ಅವರೇ ನಿಮ್ಮ ಪಾರ್ಟಿಗಳು ಆತರ ನೀವು ಪಟ್ಟಿ ಕೊಡ್ತಾ ಹೋದ್ರೆ ನಿಮ್ಮ ಪಾರ್ಟಿಗಳು ಯಾರ್ಯಾರು ಕುತ್ತಿಗೆ ಹೋಗಿದಾವೆ ಅಂತೇಳಿ ನಾನು ಶುದ್ಧ ಪಟ್ಟಿ ಕೊಡ್ತೇನೆ. ಮಾಜಿ ಮುಖ್ಯಮಂತ್ರಿಗಳು ಹಾಗಾಗಿ ಕೌಂಟರ್ ಮಾಡೋದಕ್ಕಿಂತ ತಾವೇ ಬನ್ನಿ, ಬೇಕಾರೆ ತಾವ್ ಎಷ್ಟು ತಲೆಗಳು ಹೋಗಿದಾವೆ ರಾಜಕೀಯದಾಗ ಅಂತ ಮಾತಾಡೋಣ. ಅದಲ್ಲ ಏನು ನೋಡ್ರಿ, ನೀವು ಒಂದು ಕುಮಾರಸ್ವಾಮಿ ಅವರೇ ತಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕುತ್ತಿಗೆ ಕುಯ್ದಿದ್ದೀರಿ. ಕುಮಾರಸ್ವಾಮಿ ಅವರೇ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನೀವು ನಾಯಕರು ಕುತ್ತಿಗೆ ಕುಯ್ದಿದ್ದೀರಿ, ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ರಿ. ನಿಮ್ಮ ಹತ್ರ ಒಂದು ವಿನಂತಿ ಇದೆ ಮಾಜಿ ಮುಖ್ಯಮಂತ್ರಿಗಳು, ನಾನು ಮಾತನಾಡಿದಂತ ಎಲ್ಲ ರೆಕಾರ್ಡ್ ಅನ್ನು ತರಿಸ್ಕೊಂಡು ಆಮೇಲೆ ಮಾತಾಡಬೇಕು. ಇವ್ರು ಯಾರೋ ಮಾತಾಡ್ದಂಗೆ ತಾವು ಮಾತಾಡಬಾರ್ದು. ಅದು ಮಾತು ನಾನು ಏನು ಹೇಳಿದ್ದೇನೆ ಏನು ಬಿಟ್ಟಿದ್ದೇನೆ ಅರ್ಥ ಏನು ಅಂತ ನೋಡ್ಬೇಕಲ್ವಾ? ಸ್ಕ್ರೋಲಿಂಗ್ ಬಂತಂತೆ, ಒಂದೊಂದು ಟಿವಿ ಒಂದೊಂದು ಥರ ಬಂದಿದೆ. ಆ ಸ್ಕ್ರೋಲಿಂಗ್ ಆಧಾರದ ಮೇಲೆ ನೀವು ಆ ಥರ ರಿಯಾಕ್ಷನ್ ಮಾಡಿ ಪಾಪ ಈ ಹುಡುಗಿ ತಲೆ ಮೇಲೆ ಹುಲ್ಲಿನ ಹೊರೆ ಇಟ್ಟು ಮೆರವಣಿಗೆ ಮಾಡಿಸಿದ್ರಿ. ಅಷ್ಟೇ ಪಾರ್ಟಿ ಬಿಟ್ಟು ಹೋಗ್ಬಿಟ್ರೆ ಹೆಂಗೆ? ಪೂರ್ತಿ ಸ್ಟೇಟ್ಮೆಂಟ್ Uncle, 1 minute. Uncle, please don't call me Papa. ಅಯ್ಯ ಪಾಪ ಮತ್ತೇನೇನು ಪಾಪ ಅಜ್ಜಿ? No, why have to call me Papa? I am not here for your sympathy or something, you know. I don't want the sympathy. ನೀನು ಅಂಕಲ್ ಅಂತ ನನಗೆ ಕರಿಬಹುದು. ಅದು this is ನಾನು ನಿನ್ನ ಅಂಕಲ್. ಬೇಜಾರಾಯ್ತಾ ನಿಮ್ಗೆ ಅಂಕಲ್? ಹೌದ್ರಿ, ಅಂಕಲ್ ಕರಿಬಹುದು. ನೀನು ಬಹಳ 10 ವರ್ಷದ ಕೂಸು, ನೀನು ನನಗೆ ಅಂಕಲ್ ಅಂತೀಯಮ್ಮ. ಅಂಕಲ್ ಹೇಳ್ಬೇಡಮ್ಮ. ಮತ್ತೆ what should I call you? ಅಂಕಲ್ ಅನ್ಬೇಡಮ್ಮ ನೀನು. ಆಯ್ತು ಈಗ ಆಂಟಿ ಇಲ್ಲಿ ಕೇಳಮ್ಮ, ಮಂಜುನಾಥ್ ಬಣ್ಣ ಹಾಕೋದಕ್ಕೆ ಚಿಕ್ಕಳಾಗಲ್ಲ ನೀನು ಆಂಟಿನೇ. I am like she is telling that sympathy ಮಾಡಬೇಡಿ ಅಂತ, ಪಾಪ ಅನ್ಬೇಡಿ ನನ್ನ ಪಾಪ ಏನು ಹೇಳಿದೆ ಕೇಳಿ ಜ್ಯೋತಿ ರೆಡ್ಡಿ ಅವರೇ. ಅಕ್ಕ ಆಯ್ತಮ್ಮ, ಅಕ್ಕ ಪಾಪ ಅಲ್ಲ ಹೇಳು. ಓಕೆ ನನಗೆ ನಿಮ್ಮ ಪಾರ್ಟಿಯ ಕಾರ್ಯಕರ್ತರಿಗೆ ಅಂದಾಗ ಹೇಗೆ ನೋವಾಗಿದೆಯೋ ಹರ್ಟ್ ಆಗಿದೆಯೋ ನೀವು ಪೂರ್ತಿ ನಾನು ನಿಮ್ಗೆ ಒತ್ತಾಯ ಮಾಡುದಿಲ್ಲ, ಹಾಕೊಂಡು ನೀವೇ ನೋಡಿ ಪೂರ್ತಿ ಭಾಷಣವನ್ನ ಸಿಡಿ ಇತ್ಯಾದಿ ಭಾಷಣವನ್ನ ಕುಮಾರಸ್ವಾಮಿ ವೇದಿಕೆಯಲ್ಲಿ ಇದ್ರು ಅದನ್ನ ನೋಡಿ ಹೆಣ್ಮಕ್ಳ ಬಗ್ಗೆ ಎಷ್ಟು ಗೌರವ ಇದೆ ಗೊತ್ತಾಗುತ್ತೆ. ನಿಮಗೆ ಗೌರವ ಕೊಡ್ಬೇಕಾ? ಬೇರೆ ಹೆಣ್ಮಕ್ಳಿಗೆ ನಿಮಗೆ ಮಾತ್ರ ಇದೆಯಾ? ಯಾಕೆ ಸಿನಿಮಾದವರಿಗೆ ಬಹಳ ಗೌರವ, ಸಮಾಜದಲ್ಲಿ ಬೇರೆ ವ್ಯಕ್ತಿಯಿಂದ ಜಾಸ್ತಿ ಗೌರವ ಇದೆ.